ನೀವೇನಾದರೂ ಗಮನಿಸಿದ್ದೀರಾ? ಯಾರಾದರೂ ಸೆಲೆಬ್ರಿಟಿಗಳು ಯಾವುದಾದರೂ ಪಾರ್ಟಿಗೆ ಅಥವಾ ಫಂಕ್ಷನ್ಗೆ ಬಂದಾಗ ಕೇವಲ 5 ನಿಮಿಷಗಳಲ್ಲಿ ಅವರು ಅಲ್ಲಿಂದ ಹಿಂತಿರುಗಿ ಹೋಗ್ತಾರೆ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಎಂದು ಹೇಳಿಕೊಂಡು ಊಟ ಕೂಡ ಮಾಡೋದಿಲ್ಲ. ಆದರೆ ಅವರಿಗೆ ಬೇರೆ ಯಾವುದೇ ಕಾರ್ಯಕ್ರಮ ಇರುವುದಿಲ್ಲ. ಆದರೆ ಅವರಿಗೆ ಎಲ್ಲಿಯೂ ಕೂಡ ಹೆಚ್ಚು ಲಭ್ಯವಾಗುವ ಮೂಲಕ ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳಬಾರದು ಅನ್ನೋ ಭಾವನೆ ಇರುತ್ತೆ. ಹೌದು, ಇದು 48 ಲಾಸ್ ಆಫ್ ಪವರ್ ನಿಯಮಗಳಲ್ಲಿ 16ನೇ ನಿಯಮ. ನಿಮ್ಮ ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸಲು ಆಗಾಗ ಆಬ್ಸೆಂಟ್ ಆಗುವುದನ್ನು ಕಲಿಯಿರಿ. ಅಂದರೆ ನಿಮ್ಮ ಪ್ರೆಸೆಂಟ್ ಬಹಳಷ್ಟು ಅಪರೂಪವಾಗಿರಬೇಕು. ದಿ 48 ಲಾಸ್ ಆಫ್ ಪವರ್ ಪುಸ್ತಕದ ಲೇಖಕ ರಾಬರ್ಟ್ ಗ್ರೀನ್ ಅವರು ಹೇಳುವಂತೆ, ನೀವು ಎಲ್ಲ ಕಡೆಯೂ ಆಗಾಗ ಹೆಚ್ಚು ಕಾಣಿಸಿಕೊಳ್ತಾ ಇದ್ದರೆ ನೀವು ಸಾಮಾನ್ಯರಂತೆ ಕಾಣುತ್ತೀರಿ. ಅದಕ್ಕಾಗಿಯೇ ಕೆಲವು ಪ್ರಸಿದ್ಧ ಸೆಲೆಬ್ರಿಟಿಗಳು ಟಿವಿಯಲ್ಲೂ ಕೂಡ ಜಾಸ್ತಿ ಕಾಣಿಸಿಕೊಳ್ಳುವುದಿಲ್ಲ, ಏಕೆಂದರೆ ಅವರು ಮತ್ತೆ ಜನರ ಮುಂದೆ ಬಂದು ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಹೌದು, ಈ ಜಗತ್ತು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಆಧಾರದ ಮೇಲೆ ಚಲಿಸುತ್ತೆ. ಯಾವುದು ಹೆಚ್ಚು ಲಭ್ಯವಿರುತ್ತದೋ ಜನರು ಅದಕ್ಕೆ ಜಾಸ್ತಿ ಬೆಲೆ ಕೊಡುವುದಿಲ್ಲ ಮತ್ತು ಅದನ್ನು ಸ್ವಾಭಾವಿಕವೆಂದು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಅದಕ್ಕಾಗಿಯೇ ನೀವು ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸಲು ಬಯಸಿದರೆ ಕೆಲವೊಮ್ಮೆ ಆಬ್ಸೆಂಟ್ ಆಗುವುದನ್ನು ಕಲಿಯಿರಿ. ನಿಮ್ಮ ಪ್ರೆಸೆಂಟ್ ಅಪರೂಪವಾಗಿರಲಿ.